ಉಪ ಅಖಾಡದಲ್ಲಿ ಒಳ ಮೀಸಲಾತಿ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಚುನಾವಣಾ ಪ್ರಚಾರದ ಕೊನೆ ಹಂತದಲ್ಲಿ ಕುಮಾರಸ್ವಾಮಿ ಬಾಂಬ್ ಸಿಡಿಸಿರುವಂಥದ್ದು. ಉಪ ಅಖಾಡದಲ್ಲಿ ಒಳ ಮೀಸಲಾತಿ ಅಸ್ತ್ರವನ್ನ ಪ್ರಯೋಗಿಸುವುದಕ್ಕೆ ಮುಂದಾಗಿರುವಂಥದ್ದು ಎಚ್.ಡಿ.ಕೆ. ಅಹಿಂದ ಮತಗಳ ವಿಭಜನೆ ಮಾಡೋದಕ್ಕೆ ದಳಪತಿ ಬಿಗ್ ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರಾ? ಮತ ಅಖಾಡದಲ್ಲಿ ಒಳ ಮೀಸಲು ಬಾಂಬ್ ಸಿಡಿಸಿದ್ದಾರೆ. ಸಿದ್ದು ಸರ್ಕಾರಕ್ಕೆ ಇಕ್ಕಟ್ಟನ್ನ ತಂದಿರುವಂತಹ ಎಚ್.ಡಿ.ಕೆ. ಕಾಂತರಾಜು ಜಯಪ್ರಕಾಶ್ ಹೆಗಡೆ ವರದಿ ಏಕೆ ಬಿಡುಗಡೆ ಮಾಡಿಲ್ಲ? ಒಳ ಮೀಸಲಾತಿ ಸಂಬಂಧ ಪ್ರತಿಭಟನೆ ನಡೀತಾ ಇದ್ರು ಕೂಡ ಯಾಕೆ ಮೌನವನ್ನ ವಹಿಸ್ತಾ ಇದ್ದಾರೆ? ಸಿದ್ದರಾಮಯ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಂತಹ ಕೇಂದ್ರ ಮಂತ್ರಿ ಎಚ್.ಡಿ.ಕೆ. ಒಳ ಮೀಸಲಾತಿ ವಿಚಾರದಲ್ಲಿ ಸಿದ್ದು ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಅಹಿಂದ ಅಂತಾರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಲೂಟಿ ಮಾಡ್ತಾರೆ. ಗ್ಯಾರಂಟಿಗಳ ಬಗ್ಗೆ ಮೋದಿ ಸರ್ಕಾರದ ಮಂತ್ರಿ ಕೆಂಡಾಮಂಡಲರಾಗಿರುವಂಥದ್ದು. ಆರ್ಥಿಕವಾಗಿ ಸುಭದ್ರತೆ ತಂದಿದ್ರೆ ಫ್ರೀಗಳ ಅವಶ್ಯಕತೆ ಏನಿದೆ? ಎಷ್ಟು ವರ್ಷ ನೀವು ಕೊಡೋದಕ್ಕೆ ಸಾಧ್ಯ? ಕುಮಾರಸ್ವಾಮಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉಪ ಅಖಾಡದಲ್ಲಿ ಇದೀಗ ಒಳ ಮೀಸಲಾತಿ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಮತ ಅಖಾಡದಲ್ಲಿ ಒಳ ಮೀಸಲು ಬಾಂಬ್ ಸಿಡಿಸಿದ್ದಾರೆ. ಸಿದ್ದು ಸರ್ಕಾರಕ್ಕೆ ಇದೀಗ ಇಕ್ಕಟ್ಟನ್ನ ತಂದಿರುವಂಥದ್ದು ಎಚ್.ಡಿ. ಕುಮಾರಸ್ವಾಮಿಯ ಮಾತುಗಳು. ಅಹಿಂದ ಮತಗಳ ವಿಭಜನೆ ಮಾಡೋದಕ್ಕೆ ದಳಪತಿ ಬಿಗ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರಾ? ಕಾಂತರಾಜು ಜಯಪ್ರಕಾಶ್ ಹೆಗಡೆ ವರದಿ ಯಾಕೆ ಬಿಡುಗಡೆ ಮಾಡಿಲ್ಲ? ಇನ್ನೂ ಕೂಡ ಈವರೆಗೂ ಕೂಡ ಒಳ ಮೀಸಲಾತಿ ಯಾಕೆ ಜಾರಿ ಮಾಡೋದಕ್ಕೆ ಆಗಿಲ್ಲ? ಯಾಕೆ ಮೌನವನ್ನು ವಹಿಸ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ? ಎಂದೂ ಸಹ ನಾನು ಕೇಂದ್ರ ಸರ್ಕಾರ ದೂಷಣೆ ಮಾಡಲಿಲ್ಲ. ರೈತರು ಸಾಲ ಮನ್ನಾ ಮಾಡೋದು ಕೇಂದ್ರ ಸರ್ಕಾರ ದೂಷಣೆ ಮಾಡೋದನ್ನ? ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಿದ್ದಕ್ಕೆ ನರೇಂದ್ರ ಮೋದಿ ಅವರು ಕೊಡಲಿ ಅಂತ ಅಲ್ಲೋಗಿ ಅರ್ಜಿ ಕೊಟ್ಟನ? ನಾವು ನಡೆಸಿದ್ದೀವಿ ಸರ್ಕಾರನ. ಇವತ್ತು ಅಮೇರಿಕ, ಇಸ್ರೇಲು ಮತ್ತು ಇರಾನ್ ಮೇಲೆ ಯುದ್ಧ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಹೇಳಿಕೆಗಳೇನು? ಇವತ್ತು ಗ್ಯಾಸ್ ಸಿಲಿಂಡರ್ಗಳು, ನಮ್ಮ ಆಟೋ ಡ್ರೈವರ್ಗಳಿಗೆ LPG ಸಿಲಿಂಡರ್ಗಳ ಸಮಸ್ಯೆ ಇದೆ. ವಿಶೇಷವಾಗಿ ಆಟೋ ಡ್ರೈವರ್ಗಳ ಕಷ್ಟ ಸಂಕಷ್ಟ ನೋಡ್ತಾ ಇದ್ದೇನೆ. ಇವರೇನು ಹೇಳ್ತಾರೆ? ನರೇಂದ್ರ ಮೋದಿ ಅವರು ಕೊಡಬೇಕು, ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇಲ್ಲ. ಜವಾಬ್ದಾರಿನ ನಿರ್ವಹಣೆ ಮಾಡದೇ ಇದ್ದರೆ ಕೇಂದ್ರ ಸರ್ಕಾರದಲ್ಲಿ ನೀವು 17 ಅವಧಿಗೆ ಆರ್ಥಿಕ ಬಜೆಟನ್ನು ಮಂಡನೆ ಮಾಡ್ತಾರಲ್ವಾ, ಅನುಭವ ಬಹುಶಃ ನರೇಂದ್ರ ಮೋದಿಯವ್ರಿಗೆ ನಿಮಗಿರೋ ಅನುಭವ ಇದ್ದಂಗಿಲ್ಲ. ನಿಮಗಿರೋ ಅನುಭವ ಏನು ಸಲಹೆ ಕೊಡ್ರಪ್ಪ ಹೋಗಲಿ, ಯಾವ ಥರ ಗ್ಯಾಸ್ನ ಸಿಲಿಂಡರ್ಗಳನ್ನ ಕೊಡಬೇಕು ಅನ್ನೋದನ್ನು. ಇವತ್ತು ಹಲವಾರು ದೇಶಗಳಲ್ಲಿ ಯಾವ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ. ಮಾಧ್ಯಮದ ಯಾವೊಂದು ಸಾಮಾಜಿಕ ನ್ಯಾಯ, ಶೈಕ್ಷಣಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ಕಾಂತರಾಜು ಹೆಸರಿನಲ್ಲಿ ಒಂದು ಕಮಿಟಿ ಮಾಡಿದಿರಲ್ಲ, ಆ ಕಮಿಟಿ ವರದಿಯನ್ನು ಕುಮಾರಸ್ವಾಮಿ ತಡೆ ಹಿಡಿದ್ಬಿಟ್ಟ. ಇದನ್ನು ನನ್ನ ಮೇಲೆ ನಿರಂತರವಾಗಿ ಆಪಾದನೆ ಮಾಡಿದರು. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಕೇಳ್ತೇನೆ, ಈಗ ಕಾಂತರಾಜು ವರದಿ, ಅದರ ಜೊತೆಗೆ ಇನ್ನೊಬ್ಬರು ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂಥ ವರದಿಯನ್ನು ಸ್ವೀಕಾರ ಮಾಡಿ ಎಷ್ಟು ತಿಂಗಳು ಎಷ್ಟು ವರ್ಷ ಆಗಿದೆ? ಈಗ ಯಾತಕ್ಕಿನ್ನೂ ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡಿದ್ದೀರಿ? ಯಾಕೆ ನೀವಿನ್ನು ಅದನ್ನು ಬಿಡುಗಡೆ ಮಾಡಿ? ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ನಾಯಕ ನಾನೇ ಅಂತಕ್ಕಂಥದ್ದನ್ನು ಪದೇ ಪದೇ ನೀವೇ ಬೆನ್ನು ತಟ್ಕೊಂಡು ಹೇಳ್ತೀರಿ. ಯಾತಕ್ಕೆ ಇನ್ನೂ ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ? ಯಾವೊಂದು ಸಾಮಾಜಿಕ ನ್ಯಾಯ, ಶೈಕ್ಷಣಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ಕಾಂತರಾಜು ಹೆಸರಿನಲ್ಲಿ ಒಂದು ಕಮಿಟಿ ಮಾಡಿದಿರಲ್ಲ, ಆ ಕಮಿಟಿ ವರದಿಯನ್ನು ಕುಮಾರಸ್ವಾಮಿ ತಡೆ ಹಿಡಿದ್ಬಿಟ್ಟ.
ಇದನ್ನು ನನ್ನ ಮೇಲೆ ನಿರಂತರವಾಗಿ ಆಪಾದನೆ ಮಾಡಿದರು. ನಾನು